ಉಪಮರ್ದಂಚ ಅಲ್ಲಿ ಬಂತೀಗ ಶ್ರೀಯಃಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪುನೋ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಸಾತೋ ಜಿಜ್ಞಾಸ ಓಂ ಕುಪಿತಾ ಹಿ ಫಲಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತ್ವಂ ಭಜೆ ವಲ್ಲಭಂ ಶ್ರಿಯಃ. ಈಗ ಅಥೋ ಅತ್ರ ಜ್ಞಾನಫಲಸ್ಯೈವ ಮುಕ್ತೇಃ ನಿಯತತಾ ಉಚ್ಯತೆ. ಹಾಗಿದ್ದರೆ ಅಪರೋಕ್ಷ ಜ್ಞಾನಿಯಾದವನು ಏನು ಬೇಕಾದ್ರೂ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಬಿಟ್ರಲ್ಲ, ಕಾಮಕಾರ್ಯೇಣ ಚೀಗಲ್ಲಿ ಬರೆದಿರಲ್ಲ, ಅದರಿಂದ ನಾವೇನಾಗಿ ಹೇಗಾರಿರ್ಬೋದು ಅಂತ ತಿಳ್ಕೊಂಡು ಹಾಗಲ್ಲ, ಸರಿಯಾಗಿರಬೇಕು ಅಂತಾನೆ ಅರ್ಥ ಎಲ್ಲ ಬರೆದು ಮತ್ತೆ ಹಾಗಿರೋ ಜ್ಞಾನಿ ಹೇಗಿರ್ಬೋದು ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ಅದಕ್ಕೆ ಅರ್ಥ ಏನು ಅಂದರೆ ಮುಕ್ತಿ ಅಫೆಕ್ಟ್ ಆಗೋದಿಲ್ಲ ಅಂತ ಅರ್ಥನೇ, ಅಷ್ಟೇ ಅರ್ಥ ಹೊರತು ಆನಂದ ವೃದ್ಧಿ ಬೆನಿಫಿಟ್ ಇದೆ, ಇಲ್ಲದೆ ಹೋದರೆ ಆನಂದ ಹ್ರಾಸದ ದೋಷ ಇದೆ. ಆದ್ದರಿಂದ ಅಪರೋಕ್ಷ ಜ್ಞಾನಿ ಆದವನು ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಂದರೆ ಇಷ್ಟು ಪರವಾಗಿರ್ಬೋದು ಅಂತ ಕೇಳಿದರೆ ಏನರ್ಥ? ಅದಕ್ಕೆ ಏನರ್ಥ? ಏನು ಮಾಡಿದರೂ ಅವನಿಗೆ ಅಫೆಕ್ಟ್ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಏನಾಗುತ್ತೆ? ಆನಂದ ವೃದ್ಧಿ ಕಾರಣ ಆಗುತ್ತೆ. ಕೆಟ್ಟ ಕೆಲಸ ಮಾಡಿದರೆ ಆನಂದ ಹ್ರಾಸ ಆಗುತ್ತೆ. ಗೊತ್ತಾಯ್ತಾ? ಇದು ಯೋಚನೆ ಮಾಡಬೇಕಿದೆ ಸರಿಯಾಗಿ ಅರ್ಥ. ತುಂಬ ಜನ ಇವತ್ತು ಕನ್ಫ್ಯೂಷನ್ ಇದೆ. ಏನು ತಿಳ್ಕೊಂಡು ಮುಕ್ತಿ ಅಪರೋಕ್ಷ ಲೇಪ ಇಲ್ಲ ಅಂದ್ಬಿಟ್ರೆ ಏನು ಬೇಕಾದ್ರೂ ಮಾಡಿ ಲೇಪ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದು ಅರ್ಥ ಆಯಿತು. ಏನು ಅರ್ಥ ಆಯಿತು? ಸೋತಮ ದ್ರೋಹ ಅಪಾಯಕರ ಅಂತ ಹೇಳಿದರು. ಅಷ್ಟೇ ಅಲ್ಲ, ಉಳಿದುದು ಅಪಾಯಕರನೇ. ಉಳಿದು ಶಿಕ್ಷೆ ಇದೆ. ಅರ್ಥ ಆಯ್ತಾ? ಅಪಾಯಕರ ಅಲ್ಲ ಸೋತಮ ದ್ರೋಹ ಬಿಟ್ಟು. ಅಂದರೆ ಉಳಿದು ಏನೇ ಪಾಪ ಮಾಡಿದರೂ ಕೂಡ ಇಲ್ಲೇ ಅನುಭವಿಸ್ತಾನೆ ಹೊರತು ಮುಕ್ತಿಯಲ್ಲಿ ಅಫೆಕ್ಟ್ ಆಗಲ್ಲ ಅಂತ ಅರ್ಥ. ಅದು ಅರ್ಥ ಆಯ್ತಾ? ಮುಕ್ತಿಯಲ್ಲಿ ಅಫೆಕ್ಟ್ ಆಗಲ್ಲ ಅಷ್ಟೇ ಹೊರತು ಇಲ್ಲಿ ಅಫೆಕ್ಟ್ ಆಗೇ ಆಗುತ್ತೆ. ಸರಿಯಾಗಿ ತಿಳ್ಕೊಬೇಕಿದ್ರೆ ಈ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ವಾಕ್ಯಾರ್ಥಗಳೆಲ್ಲ ಆಗಿದೆ ಇದ್ರ ಬಗ್ಗೆ. ಕೊನೆಗೆ ಉತ್ತರ ಇಲ್ಲದೆ ಸ್ಟಾಪ್ ಆಗಿದೆ. ಆ್ಯಸ್ ಯೂಶುವಲ್ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ. ಈಗ ಏನಂತ ಇದು ಹೇಳ್ತಿರೋದು, ಮುಕ್ತಿ ಅಫೆಕ್ಟ್ ಆಗಲ್ಲ ಅಂತ ಅರ್ಥನೇ ಹೊರತು ಅವರಿಗೆ ದುಃಖದ ಫಲ. ಭೀಷ್ಮಾಚಾರ್ಯರಿಗೆ ಶರ್ಮವರಿಗೆ ದುಃಖಪಟ್ಟರು. ಮತ್ತು ಅಪರೋಕ್ಷ ಜ್ಞಾನಿಗಳಿಗೆ ತಪ್ಪು ಮಾಡಿರೋದು ಅವರು. ಶಿಕ್ಷೆ ಕೊಡಬೇಕಾಗಿದ್ದರೆ ಮುಕ್ತಿಗೆ ಅಫೆಕ್ಟ್ ಆಗಲಿಲ್ಲ. ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಗೊತ್ತಾಯ್ತಾ? ಇಲ್ಲ ಸರಿಯಾಗಿ ತಿಳ್ಕೊಂಡು ಅಪರೋಕ್ಷ ಜ್ಞಾನ ಲೇಪ ಇಲ್ಲ ಅಂದರೆ ಲೇಪ ಇಲ್ಲ ಅಂತ ಅರ್ಥ ಅಲ್ಲೇ ಅಲ್ಲ. ತಿಳಿತಾ? ಹೊಸ ವಿಷಯ ಆ್ಯಕ್ಚುಲಿ. ಅದು ಜನ ಲೇಪ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಏನು ತಿಳ್ಕೊಂಡ್ರು? ಫಸ್ಟು ಲೇಪನೇ ಇಲ್ಲ ಅಂತ ಫಸ್ಟ್ ತಪ್ಪು. ಎರಡನೇ ತಪ್ಪು ನಾವು ಅಪರೋಕ್ಷ ಜ್ಞಾನಿಗಳು ಅಂತ, ಇನ್ನೊಂದು ತಪ್ಪು ನಾವೇ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿ ಅದರಿಂದ ಏನು ಬೇಕಾದ್ರೂ ಮಾಡಿಯುತ್ತೆ ಅಂತ ಮತ್ತೊಂದು ತಪ್ಪುಗಳು. ಇಂಥವ್ರಿದ್ದಾರೆ ಆ್ಯಕ್ಚುಲಿ ಇವತ್ತಿಗೂ ಇದ್ದಾರೆ. ಗೊತ್ತಾಯ್ತಾ? ಯಾರೋ ಒಬ್ಬರು ಬಂದರಂತೆ, ಹೆಸರಿಗೆ ಭಾರಿ ದೊಡ್ಡ ಹೆಸರಿಗೆ, ನಿಜವಾಗ್ಲಲ್ಲ. ಒಳಗೆ ಬಂದಿಲ್ಲ, ಬಾಕುದು ನನಗೆ ಅರ್ಜೆಂಟ್ ಇಡ್ಲಿ ತೊಗೊಂಬ, ಹೋಟ್ಲಿಂದ ಬೋಂಡ ತೊಗೊಂಬ. ಸಾಕು ಬಂದಿದ್ದೀರಿ, ಸ್ನಾನ ಕೊಡು, ಬೆಳಿಗ್ಗೆ ಬಂದಿದ್ದೀರಿ, ಏನು ನಾವು ಜ್ಞಾನಿಗಳಿಗೆ ಲೇಪ ಇಲ್ಲ, ತೊಗೊಂಡು ಹೋಗು. ತರ್ತೇ ಇಲ್ಲೋ? ಆ್ಯಕ್ಚುಲಿ ನಡೆದ ಕಥೆಗಳಿವೆಲ್ಲ, ಬರೀ ಸ್ಥಿತಿ ಕಥೆ. ಜ್ಞಾನಿ ಕೊಡಬೇಕು. ಇದೇನು ಅರ್ಥ ಆಗಿದೆ ಅದಕ್ಕೀಗ? ಆಚಾರ್ಯ ಅಲ್ಲ, ದೋಷ ಬರುತ್ತೆ ಅಂತ ಹೇಳ್ತಾರೆ. ತಪ್ಪೇ ಅದು ಒಂದು. ಮತ್ತು ಲೇಪ ಎಲ್ಲ ಮುಕ್ತಿಗೆ ಅಫೆಕ್ಟ್ ಆಗಲ್ಲ. ಇವ್ರು ಜ್ಞಾನಿ ಎಲ್ಲ ಬಿಟ್ಟುಬಿಡಿ. ಅಕಸ್ಮಾತ್ ಜ್ಞಾನಿ ಆಗಿದ್ದರೂ ಕೂಡ ಏನಾಗ ಅಷ್ಟೇ ಕೆಲಸ ಮಾಡಿದರು, ಮುಕ್ತಿಗೆ ಏನೇನೂ ತೊಂದರೆ ಆಗಲಿಲ್ಲ ಅವರು. ಅಷ್ಟೇ ಅಲ್ಲ, ಅದು ಭಗವಂತನ ಸೇವೆ ಅಂತ ಅನುಸಂಧಾನಕ್ಕೆ ಬಂತು ಆಮೇಲೆ ಅವರಿಗೆ. ಆದ್ದರಿಂದ ಅವ್ರಿಗಿನ ಆನಂದ ಉನ್ನಾಹಕ್ಕೆ ಕಾರಣ ಆಯಿತು ಹೊರತು ಯಾವುದಕ್ಕೆ ಅಫೆಕ್ಟ್ ಆಗಲಿಲ್ಲ. ಮುಂಬಂದಿನ ತಪ್ಪು ತಿಳ್ಕೊಂಡ್ಬಿಟ್ಟು ಅಪರೋಕ್ಷ ಜ್ಞಾನಿಗಳು ಹೇಗೆ ಬೇಕಾದ್ರೂ ತಿಳ್ಕೊಂಡ್ರೆ ಭಾರಿ ತಪ್ಪದು. ತಿಳಿತಾ? ವಾಕ್ಯ ಏನಿದೆ? ಡ್ರೈವಿಂಗ್ ಬಂತು, ನೋಡಯ್ಯ ಯು ಆರ್ ಫ್ರೀ, ಡ್ರೈವ್ ಮಾಡ್ಕೊಂಡು ಹೋಗೋದ್ಬಿಡ್ತಾರೆ. ಅರ್ಥ ಏನದಕ್ಕೆ? ನಿಮಗೆಲ್ಲ ಅರ್ಥ ಆಗಿದೆ. ಈಗ ನೀವು ರೋಡ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹೌ ಟು ಹ್ಯಾಂಡಲ್ ಗೊತ್ತಿದೆ, ಹೋಗೋ ಅಷ್ಟೇ ಅರ್ಥನೇ ಹೊರತು ಇನ್ನು ಕಣ್ಮುಚ್ಚಿ ಡ್ರೈವ್ ಮಾಡೋಂಥ ಅರ್ಥ ಅಲ್ಲ ಅದಕ್ಕೆ. ಅರ್ಥ ಆಯ್ತಾ? ಅದನ್ನು ತುಂಬ ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ರಾಂಗ್ ಅಪ್ಲಿಕೇಶನ್ ಆಗಿ ತುಂಬ ಕಷ್ಟಪಡುತ್ತೆ. ಮಹಾಭಾರತ ಆಮೇಲೆ ಕಥೆಗಳೆಲ್ಲ ಅಪರೋಕ್ಷ ಜ್ಞಾನಿ ಕಥೆಗಳಿವೆಲ್ಲ ಕೂಡ ಸಾಮಾನ್ಯರ ಕಥೆಗಳಲ್ಲ. ಅದು ಅಜಾಮಣ ಕಥೆ ಅಪರೋಕ್ಷ ಜ್ಞಾನಿ ಕಥೆನೇ. ಮತ್ತು ಅಫೆಕ್ಟ್ ಆಗಿದೆ ಆ ಥರ ಹೇಗಿದ್ದರೆ ಹಾಗೇ ಆಗುತ್ತೆ ಅಂತ ಅರ್ಥ. ಅದು ದಫೆಗಳಿಗೆ ಬರೋದಿಲ್ಲ. ಈಗ ಅಪರೋಕ್ಷ ಜ್ಞಾನಿಗಳಿಗೆ ಅಫೆಕ್ಟ್ ಆಗುತ್ತೆ ಅಂದಮೇಲೆ ಜ್ಞಾನಿಗಳು ಅಲ್ದವ್ರು ಎಷ್ಟು ಹುಷಾರಾಗಿರ್ಬೇಕೀಗ. ಗೊತ್ತಾಯ್ತಾ? ಜ್ಞಾನಿಗಳು ಹೆಚ್ಚೆಚ್ಚು ಕೇಳ್ತಾನೋ. ಟ್ರೈನಿಂಗ್ ಲೈಸೆನ್ಸ್ ಎಲ್ಲ ಇತ್ತು, ಆಕ್ಸಿಡೆಂಟ್ ಮಾಡಿದ.
ಅವ್ನು ಶಿಕ್ಷೆ ಕೊಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಇವರೇ ಆಕ್ಸಿಡೆಂಟ್ ಮಾಡ್ದೆ ಏನು ಮಾಡ್ತಾರಾಗ ಜಾಸ್ತಿ ಶಿಕ್ಷೆ. ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿಗೆ ಹೇಗೆ ಬಂದಿ ಫಸ್ಟ್ ನೀನೀಗ ಶಿಕ್ಷೆ ಎರಡಾಗುತ್ತೆ ಹೊರತು ಏನಾಗೋದಿಲ್ಲ, ವಿನಾಯಿತಿ ಸಿಗೋದಿಲ್ಲ. ಬಟ್ ಇವರು ಎಷ್ಟು ಡ್ರೈವರ್ಸ್ ಲೈಸೆನ್ಸ್ ಇದೆ ಓಕೆ ಬಿಟ್ಬಿಡ್ತಾರೆ. ಅದಾಗಿದ್ದೀನ ಲೈಸೆನ್ಸ್ ಇದೆ ಅಂತ ಆಕ್ಸಿಡೆಂಟ್ ಮಾಡಿದ್ರೆ ಓಕೆ ಅಂತ ಹೇಳ್ತಾರ? ಹೇಳೋದಿಲ್ಲ. ಅದು ಆಕ್ಸಿಡೆಂಟ್ ಬೇರೆ ಮತ್ತು ಮರ್ಡರ್ ಬೇರೆ, ಎಲ್ಲಿ ಎಷ್ಟು ತಾರತಮ್ಯ ಇದೆ. ಮತ್ತು ಅದೆಂದೂ ಕೂಡ ವಿನಾಯಿತಿ ಇಲ್ಲ, ನೆನಪಿರಬೇಕು. ಪ್ರಾರಬ್ಧ ಕರ್ಮಜಸ್ಯೈವ ವಿಷಭಕ್ಷಾನ್ ಋತೇರಿವ ಪ್ರಾಪ್ತಸ್ಯಾತ್ ನಿವರ್ತ್ಯಸ್ಯ ಕಿಂಚಿತ್ ಭುಕ್ತಸ್ಯ ಸಂವಿಧ ಉಪಮರ್ದ ಇತಿ ಪ್ರೋಕ್ತಃ. ಹಾಗಿದ್ದರೆ ಮತ್ತು ಅಪರೋಕ್ಷ ಜ್ಞಾನಿಗೆ ಅಡ್ವಾಂಟೇಜ್ ಏನು ಸಿಕ್ಕಾಗಾಯಿತು ಅಂದರೆ ಒಂದು ಅಡ್ವಾಂಟೇಜ್, ಸಣ್ಣ ಪುಟ್ಟ ತಪ್ಪಿಕೊಂಡು ಪರಮಾತ್ಮ ಏನು ಮಾಡಿಬಿಡ್ತಾನೆ, ಇವಾಗ ಮಾಡಿಬಿಡ್ತಾನೆ. ಇದರಲ್ಲಿ ಪ್ರಾಬ್ಲಮ್ ಇಲ್ಲ, ಅಷ್ಟೇ ಹೊರತು ಅದಕ್ಕೆ ಅಲೋಡು. ದೇವರು ಸ್ವತಂತ್ರ, ಬೇಕಾದ ಮಾಡಬಲ್ಲ. ಆದರೆ ದೊಡ್ಡದನ್ನು ಏನು ಮಾಡೋದಿಲ್ಲ, ಅನುಭವಿಸೇ ತಿರಬೇಕು. ಚಿಕ್ಕ ಪುಟ್ಟದ್ದನ್ನು ಏನು ಮಾಡಿಬಿಡ್ತಾರೆ. ಇವ್ರು ರಿಕ್ಷಾದಾರೇ ಬಿಟ್ಟು ಬಿಡ್ತಾರೆ. ಸ್ವಲ್ಪ ಸೇಜಿಲ್ಲ ಏನು ಮಾಡ್ತಾರೆ ಅವರು, 5 ರೂಪಾಯಿ 5 ರೂಪಾಯಿ ಕೊಟ್ಟರೆ ಬೆಳೆ ಬಿಡ್ತಾರೆ ಸಾಕು. ಅದೇ ರೀತಿ ನಮ್ಮನ್ನು ಮಾಡಿಗೆ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾರೆ ಅವರು. 1 ರೂಪಾಯಿ ಜಾಸ್ತಿ ಕೊಟ್ಟು ವಾಪಸ್ ಕೇಳೋಕ್ಕೆ ಹೋಗೋದಿಲ್ಲ ಅಂತ ಗೊತ್ತವ್ರಿಗೆ. ಯಾಕೆ ಸ್ಮಾಲ್ ಥಿಂಗ್ ಅದು. ಆ ರೀತಿ ಯಾವುದನ್ನು ವೇ ಮಾಡಿದ್ರೆ ಬಾಡಿಗೆನೇ ಕೊಡಬೇಡಿ, ಹಾಗೆಲ್ಲ ವೇ ಮಾಡೋದಿಲ್ಲ. ಆ ಅರ್ಥದಲ್ಲಿ ಸ್ವಲ್ಪ ಏನಿದೆ ಇದೆ, ಯಾವುದು ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮದಶ್ಚೈವ ವಿಷಭಕ್ಷಾನ್ ಮೃತೇರಿವ ಪ್ರಾಪ್ತಸ್ಯಾತ್ ನಿವರ್ತ್ಯಸ್ಯ ಕಿಂಚಿತ್ ಭುಕ್ತಸ್ಯ ಸಂವಿಧ ಉಪಮರ್ದ ಇಹ ಪ್ರೋಕ್ತಃ. ಉಪಮರ್ದಕ್ಕೆ ಅರ್ಥ ಹೇಳ್ತಾರೆ, ಡೀಟೇಲಾಗಿ ಓದಬೇಕಾದ್ರೆ. ಚತುರ್ಥೇ ಅಧ್ಯಾಯೇ ಪೂರ್ವಾರ್ಧಸ್ಯ ಸ್ವರೂಪ ವಿನಾಶಃ ಕಥ್ಯತೆ ಅನಾರಬ್ಧ ಕಾರ್ಯೇ ಏವ ಇತಿ ವಚನ. 4ನೇ ಅಧ್ಯಾಯದಲ್ಲಿ ತದುತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ ಹೇಳಿದ್ದಾರೆ. ಪೂರ್ವಾಘ ನಾಶ ಆಗುತ್ತೆ. ಪೂರ್ವಾಘ ಅಂದ್ರೇನು, ಅಪರೋಕ್ಷ ಜ್ಞಾನಿಗಿಂತ ಮುಂಚೆ ಮಾಡಿದ ಸಂಚಿತ ಕರ್ಮಕ್ಕೆ ಪೂರ್ವಾಘ ಅಂತ ಕರೀತಾರೆ. ಉತ್ತರಾಘ ಅಂದರೆ ಯಾವುದು, ಆಗಾಮಿಯನ್ನು ಉತ್ತರಾಘ ಅಂತ ಕರೀತಾರೆ. ಆ ಆಗಾಮಿ ಲೇಪ ಇಲ್ಲ, ಅದಕ್ಕಿದಿಲ್ಲ, ಅಷ್ಟು ಹೇಳಿದ್ದಾರೆ. ಲೇಪ ಇಲ್ಲ ಶಬ್ದಕ್ಕೇನೆ ಕನ್ಫ್ಯೂಷನ್ ಮಾಡ್ಕೊಂಡಿರೋದು, ಮಾಡ್ಕೋಬಾರದಲ್ಲಿ. ಅಲ್ಲಿ ಹೇಳ್ತಾರೆ ವಿಷಭಕ್ಷಾನ್ ಮೃತೇರಿವ ಅನಾರಬ್ಧ ಸ್ವರೂಪ ವಿನಾಶ ಕಥ್ಯತೆ. ಪೂರ್ವಾಘಸ್ಯ ಜೈತೀರ್ಥ ಕ್ಲಾರಿಟಿ ವಂಡರ್ಫುಲ್ ಅದು. ಪೂರ್ವಾಘಸ್ಯ ಸಂಚಿತ ಕರ್ಮಣಃ ಸ್ವರೂಪ ವಿನಾಶ ಕಥ್ಯತೆ. ಒಂಚೂರು ಸರ್ವನಾಶ ಆಗಿಬಿಡ, ಎಕ್ಸೆಪ್ಷನ್ನೇ ಇಲ್ಲ. ಸಂಚಿತ ಏನಾಗುತ್ತೆ, ಪೂರ್ತಿ ಎಲ್ಲ ಪಾಪಗಳು ಕೂಡ 100% ಸುಟ್ಟೋಗ್ಬಿಡುತ್ತೆ. ಅನಾರಬ್ಧ ಕಾರ್ಯ ಏವ ಇತಿ ವಚನ. ಅದು ಅನಾರಬ್ಧ ಅಂದರೆ ಪ್ರಾರಬ್ಧ ಬಿಟ್ಟು ಅಂತ ಅರ್ಥ. ಪ್ರಾರಬ್ಧ ಆ್ಯಕ್ಚು ಸಂಚಿತ ಒಂದು ಭಾಗ. ಪ್ರಾರಬ್ಧನೂ ಸಂಚಿತನೇ, ನೆನಪಿರಲಿ. ಆದರೆ ಪ್ರಾರಬ್ಧ ಕರ್ಮಕ್ಕೆ ಅರ್ಥನೇ ಭಾಳ ಜನ ಗೊತ್ತಿಲ್ಲ. ಅರ್ಥ ಆಯ್ತಾ ಈಗ? ಎಲ್ಲ ಹಿಂದಿಂದೆಲ್ಲ ಪ್ರಾರಬ್ಧ ಅಂದ್ಬಿಡ್ತಾರೆ. ಬಸ್ ಸಿಗಲಿಲ್ಲ ಪ್ರಾರಬ್ಧ ಅಂತಾರೆ, ಊಟ ಲೇಟ್ ಆಯಿತು ಪ್ರಾರಬ್ಧ ಅಂತಾರೆ. ಇದೆಲ್ಲ ಪ್ರಾರಬ್ಧಗಳಲ್ಲ, ಇವೆಲ್ಲ ಕೂಡ ಪ್ರಾಚೀನ ಕರ್ಮ. ಪ್ರಾಚೀನ ಕರ್ಮ ಅನ್ಬೇಕೆ ಹೊರತೇನಿಲ್ಲ, ಪ್ರಾರಬ್ಧ ಅಂತ ಕರಿಬಾರ್ದು. ಪ್ರಾರಬ್ಧ ಅನ್ನೋ ಪದ ಅಪ್ಲೈ ಆಗೋದು ಯಾರಿಗೆ ಮಾತ್ರ. ಪೆನ್ಷನ್ ಅಂತಷ್ಟೇ ರಿಟೈರ್ ಪರ್ಸನ್ ಗ್ಯಾರಂಟಿನೋ ಹಾಗೆ ಪೆನ್ಷನ್ ಸ್ಯಾಲ್ರಿ ಅಂತ ಕರಿ ಪೆನ್ಷನ್ನು. ಆ ಪದನೇ ಅರ್ಥ ಆಗದೆ ಏನೇನೋ ಅರ್ಥ ಹೇಳಿಬಿಡ್ತಾರೆ, ತಪ್ಪು ಅರ್ಥಗಳವೆಲ್ಲ. ಎಲ್ಲರೂ ಹಾಗೆ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ತುಂಬ ಜನ ಆ ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಜವಾದ ಅರ್ಥದಲ್ಲಿ. ಸರಿ ಅರ್ಥ ಮಾಡ್ಕೊಳ್ಳಿ. ಏನು ಅನುಭವ, ಏನು ಶುರು ಮಾಡಿ ಅನುಭವ, ಏನು ಅನುಭವ ಶುರು ಮಾಡಿದ್ದು ಅಂದರೆ ಹೇಳಿ, ಎಲ್ಲಿ ಅನುಭವಿಸೋದು? ಪ್ರಾರಬ್ಧ ಟೆಕ್ನಿಕಲ್ ಮೀನಿಂಗ್ ಏನಾದ್ರು, ಟೆಕ್ನಿಕಲ್ ಮೀನಿಂಗ್ ಏನೇನ ಅಂದರೆ ಹಾಂ ಅಲ್ಲ, ಇನ್ನೂ ಸ್ಪಷ್ಟ ಅಲ್ಲ ಅದು. ಏನು ಅಲ್ಲ ಅಂದರೆ ಇನ್ನೂ ಕ್ಲಾರಿಟಿ ಇಲ್ಲ. ಅದು ಐಡಿಯಾ ಇದೆ, ಕ್ಲಾರಿಟಿ ಬಂದಕ್ಕಂದರೆ ಇನ್ನು ಪ್ರತಿ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗುತ್ತೆ ಗೊತ್ತಾ, ನಾವು ಹೊಸ ಕರ್ಮ ಮಾಡ್ತೇವೆ, ಹಳೆ ಕರ್ಮ ಅನುಭವಿಸ್ತಾ ಇದ್ದೇವೆ. ಅರ್ಥ ನೆನ್ಪಿಟ್ಕೊಳ್ಬೇಕು. ಪ್ರತಿ ಎವ್ರಿ ಮೂಮೆಂಟ್ ಹಿಂದಿನ ಕರ್ಮ ಅನುಭವನೂ ಆಗ್ತಾ ಇದೆ. ಮುಂದಿನ ಕರ್ಮಕ್ಕೆ ಈಗ ಹೆಜ್ಜೆ ಇಟ್ಟಾಗ ಹಿಂದೆ ಹೆಜ್ಜೆ ಇಟ್ಟು ಮುಂದೆ ಹೆಜ್ಜೆ ಇಡ್ತಾನಲ್ಲ, ಹಾಗೆ ಇದೊಂದು ಹೆಜ್ಜೆ ಇಡ್ತಾನೆ, ನಡೀತಾ ಇದ್ದಾನೀಗ. ನಡೆಯುವಿಕೆಯಲ್ಲಿ ಅಲ್ಲಿ ಪ್ರೋಸೆಸ್ ಹೇಗೆ ಸೇರಿಕೊಂಡಿದೆ, ಪ್ರೋಸೆಸ್. ಈ ಮುಂದೆ ಭಾರ ಹಾಕಿದ ಮುಂದೆ ಹೋಗ್ಲಿಕ್ಕೆ ಬರಲ್ಲ, ಒಂದು ಕಾಲ ಮೇಲೆ ಇಟ್ಟೇ ಮುಂದೆ ಹೋಗ್ಬೇಕು ಅವನೀಗ, ಹೊತ್ತಾನೆ. ಯಾರು ಹಾಗೆ ಹಾರಕ್ಕೆ ಸಾಧ್ಯ? ಹಾರೋದು ಬೇರೆ, ನಡೆಯೋದು ಬೇರೆ. ಸೊ ಪ್ರತಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಮಲಗಿದಾಗಲೂ ಕೂಡ ಕನಸುಗಳು ಬಿಡುತ್ತಲ್ಲ, ಅದು ಅನುಭವ ಶುರುವಾಗುತ್ತೆ. ಮತ್ತೆ ಹಿಂದಿನ ಕರ್ಮದ ಅನುಭವ, ಹೊಸ ಕರ್ಮದ ಆಚರಣೆ ಎರಡು ಒಟ್ಟೊಟ್ಟಿಗೆ ಸೇರ್ಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿ ಏನಾಗುತ್ತೆ ಗೊತ್ತಾ, ಈ ಅಪ್ರೋಚ್ ನಮ್ಗೆ ಆಗಿಬಿಡ್ತು ಅಂತ ತಿಳ್ಕೊಂಬೇಡ. ಈಗ ಒಂದು ಕರ್ಮ ಅನುಭವಿಸ್ತಾ ಇದ್ದೇವೆ, ಈಗ ಒಂದು ಕರ್ಮ ಅನುಭವಿಸ್ತಾ ಇದ್ದೇವೆ, ಅಪ್ರೋಚ್ ಜ್ಞಾನ ಆಯಿತು. ಆ ಹಿಂದಿನ ಎಲ್ಲ ಸುಟ್ಟು ಬೂದಿ ಆಯಿತು. ಮುಂದಿನ ದಿನ ನಾವು ಮಾಡಿಲ್ಲ,
ಆಗೇನು ಅನುಭವಿಸ್ತಾ ಇದ್ದೇವಲ್ಲ ಅದಕ್ಕೆ ಹೇಳ್ತಾ ಅನುಭೋಕ್ತುಂ ಆರಬ್ಧಂ ಕರ್ಮ ಪ್ರಾರಬ್ಧಂ ನೆನ್ಪಿಟ್ಕೋಬೇಕು. ಅನುಭೋಕ್ತುಂ ಆರಬ್ಧಂ, ಆ ಕರ್ಮ ಮಾತ್ರ ಏನಾಗಬೇಕದು, ಅದು ಪ್ರಾರಬ್ಧ ಆಗಿದೆ. ಇವತ್ತು ರಿಟೈರ್ ಆಗಬೇಕಾದ್ರೆ ಆ ರಿಟೈರ್ ಆಗೋ ಟೈಮ್ನಲ್ಲಿ ಏನು ಸ್ಯಾಲ್ರಿ ಇರುತ್ತಲ್ಲ, ಬೇಸಿಕ್ ಇರುತ್ತಲ್ಲ, ಅದನ್ನ ಕೌಂಟ್ ಮಾಡ್ತಾರೆ. ಗೊತ್ತಾಯ್ತು, ಒಂದು ದಿವಸಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ ಕೆಲವು ಸಲ, ಹೋಯ್ತು ಅವನಿಗೆ ಆ ಟೈಮ್ನಲ್ಲಿ ಏನು ಭಾವಿಸ್ತಾರೆ ರಿಟೈರ್ ಕೌಂಟ್, ಅದು ಕೌಂಟ್ ಮಾಡಿ ಇನ್ನು ಬೇರೆ ಸಂಬಂಧಪಟ್ಟಿದ್ದ ಆ ಬೇಸಿಸ್ ಮೇಲೆ ಕೌಂಟ್ ಮಾಡ್ತಾರೆ ಪ್ರತಿಯೊಂದು ಕೂಡ. ಅದು ಬೇಸಿಸ್ ಅದು ರಿಟೈರ್ ಆಗೋ ಟೈಮ್ನಲ್ಲಿ ಏನು ಡ್ರಾ ಮಾಡ್ತಿರ್ತಾನಲ್ಲ ಅದು ಪೆನ್ಷನ್ಗೆ ಏನಾಗುತ್ತೆ, ಅದು ಬೇಸಿಕ್, ಅದು ಪೆನ್ಷನ್ಗೆ ಬೇಸಿಕ್. ಗೊತ್ತಾಯ್ತು, ಮೊದಲಿಂದ ಹೊರಟೋಯ್ತು, ಲೆಕ್ಕ ಇಲ್ಲ, ಮುಂದಿನ ದಿನ ಬಂದೇ ಇಲ್ಲ ಅವನಿಗೆ. ಆ ಟೈಮಿಂದ ಬೇಸಿಕ್ ಹೇಗೆ ಮಾಡ್ಕೊತಾರೆ ಹಾಗೆ ಅಪರೋಕ್ಷ ಜ್ಞಾನ ಕಾಲದಲ್ಲಿ ಯಾವ ಕರ್ಮವನ್ನು ಅನುಭವಿಸೋಕ್ಕೆ ಪ್ರಾರಂಭ ಮಾಡಿರ್ತಾನೆ ಆ ಕರ್ಮ ಎಷ್ಟಿದೆ ಗೊತ್ತಾ, ಅದು ಬ್ರಹ್ಮದೇವರಿಗೆ ಇಡೀ ನೂರು ಕಲ್ಪ ಅಷ್ಟು ಕರ್ಮ ಇದೆ. ಅದು ಆ ಕ್ವಾಲಿಟಿ ಕರ್ಮ ಮಾಡಿರೋದು. ನಮಗಿರೋದೇ ಅದು ಬಂದು ಆ ಕರ್ಮ ಹೇಗೆ ತಗೋತಾರೆ ಗೊತ್ತಾ, ಮುಂದೆ ಹೇಗಿರುತ್ತೆ. ಇಲ್ಲಿ ಗೌರ್ಮೆಂಟ್ ವ್ಯವಸ್ಥೆ ಆಗಿದೆ, ಒಂದು ಆ ವಾಲಂಟ್ರಿ ತೊಗೊಂಡ್ಬಿಡ್ತಾರೆ, ಅದು ಸರ್ವಿಸ್ ಎಷ್ಟು ಬ್ಲಾಕ್ ಇದೆ ಎಷ್ಟು ಬಾಕಿ, ಅದು 5 ವರ್ಷ ಸೇರಿಸ್ತಾರೆ, ಅದಕ್ಕೆ ಸೇರಿಸ್ತಾರೆ, ಆ್ಯಡ್ ಮಾಡ್ತಾರೆ. ಅದಕ್ಕೆ ಆ್ಯಕ್ಚುಲಿ ಮಾಡಿದ್ಕೊಂಡು 5 ವರ್ಷದಷ್ಟು ಆ್ಯಡ್ ಆಗುತ್ತೆ, ಗೊತ್ತಾಯ್ತಾ. ಅದು ಪ್ರಪೋರ್ಷನೇಟಾಗಿ ಆ್ಯಡ್ ಮಾಡೋದು, ಸ್ಕೇಲ್ ಫಿಕ್ಸ್ ಮಾಡ್ತಾರೆ. ಎಲ್ಲ ಭಗವಂತನ ವ್ಯವಸ್ಥೆ ಅದು. ಆ ದೃಷ್ಟಿಯಲ್ಲಿ ಆ ಕರ್ಮ ಅನುಭವಿಸೋ ಸುಲಭ ಅಲ್ಲ. ಆ್ಯಕ್ಚುಲಿ ನೋಡಿದ್ರೆ ಈಗ ಸ್ಯಾಲ್ರಿ ಇದೆ, ಸರ್ವಿಸ್ ಮುಗಿದಾಗಿದೆ, ಯೋಚನೆ ಬರಲಿಲ್ಲ, ಇನ್ನೂ ಬಾಕಿ ಇದೆ, ಅವ್ನು ಪ್ರಾವಿಡೆಂಟ್ ಇದೆ ಉಪಯೋಗಿಸ್ಕೊತಾನೆ. ಆ ಪ್ರಾವಿಡೆಂಟ್ ಪ್ರಕಾರ ಅಷ್ಟು ಎಷ್ಟು ಸಂಬಳ ಆಗ್ತಿತ್ತು ಅವನಿಗೆ ಲೆಕ್ಕ ಹಾಕ್ತಾರೆ, ಅದನ್ನು ಬೇಸಿಕ್ ಮಾಡ್ತಾರೆ. ಗೊತ್ತಾಯ್ತು, ಅದನ್ನು ಸೇರಿಸ್ಬಿಟ್ಟು ಅದು ಸ್ಟಾರ್ಟಿಂಗ್ ಶುರುವಾಗುತ್ತೆ. ಇದೆಲ್ಲ ತಮ್ಮ ಗರ್ಭದ ಲೆಕ್ಕದಲ್ಲೇ ಸರ್ವಿಸ್ ಲೆಕ್ಕ ಕೂಡ ಮಾಡಿರೋದು. ಅದನ್ನು ಪ್ರಾರಬ್ಧ ಅಂತ ಕರೆಯೋದು. ಅದೇ ಲಾವ್ ಎಷ್ಟು ದೊಡ್ಡದಿದೆ ಗೊತ್ತಾ, ಅದು ಮುಗಿಯೋವರೆಗೂ ಏನಾಗೋದಿಲ್ಲ, ಅದು ಮುಗಿತಾ ಇರ್ತದೆ. ಸ್ವಲ್ಪ ಉಳ್ಕೊಡ್ತು ಅಂತ ತಿಳ್ಕೊಂಡು ದೇವ್ರು ವೇ ಮಾಡಿಬಿಡ್ಬೋದು, ಅಥವಾ ಸ್ವಲ್ಪ ಇತ್ತು ಅದನ್ನು ವೇ ಮಾಡಿಬಿಡ್ಬೋದು. ದೇವ್ರು ಎಲ್ಲದೂ ವೇ ಮಾಡಬಲ್ಲ, ದೇವ್ರಿಗೆ ಸರ್ವತಂತ್ರ ಸ್ವತಂತ್ರ. ಯಾಕೆ ಮಾಡೋದಿಲ್ಲ, ಅದು ಉತ್ತರ ಕೊಡ್ತಾರೆ. ಎಲ್ಲ ಮಾಡಿದ್ರೆ ಆರಾಮಾಗಿರ್ಬೋದಲ್ಲ ಅಂದರೆ ಇಲ್ಲ, ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಏನೋ ಈಗ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದು ಪ್ರಾರಬ್ಧ ಅಂತ ಹೇಳಿದ್ರು. ಇಲ್ಲ ಎಲ್ಲರಿಗೂ ಪ್ರಾರಬ್ಧ ಶುರುವಾಗಿದೆ ಅಂತ ತಪ್ಪು ಕೇಳಿದ್ದೀರಿ ಅಷ್ಟೇ. ತಪ್ಪು ಕೇಳಿದ್ದೀರಿ, ತಪ್ಪು ಹೇಳಿರ್ಬೋದು, ಎರಡೂ ಆಗಿರ್ಬೋದು. ತಪ್ಪು ಕೇಳಿಸ್ಕೊಂಡಿರ್ಬೋದು. ಎಸತ್ ಬಂದೇವ್ರು ಪ್ರಶ್ನೆ ಕೇಳ್ತಾರೆ, ಪಾಪ ಹೇಳೋರು ಸರಿಯಾಗಿ ಹೇಳಿರ್ತಾರೆ, ಇವ್ರು ತಪ್ಪಾಗಾರ ತಗೊಂಡು ಪ್ರಶ್ನೆ ಕೇಳಿಬಿಡ್ತಾರೆ. ಅವ್ರಿಗೆ ಹೇಳೋರು ಯಾರೋ ಡಿಪೆಂಡ್ ಆಗುತ್ತೆ. ಯಾರು ನಿಮ್ಗೆ ಓಟಿಂಗ್ ಇಬ್ಬರದು ಅಲ್ಲಿ ಹಾಗೆ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಎಷ್ಟೋ ಸತ್ತ ಪ್ರಶ್ನೆಗಳು ಬರೋದೆಲ್ಲ ಹೇಳಿದವರಿಂದ ಬರೋ ಪ್ರಶ್ನೆಗಳಿಗಿಂತ ತಪ್ಪಾಗಿ ಕೇಳಿದವರಿಂದ ಬರುತ್ತೆ. ಕೆಲಸ ತಪ್ಪಾಗಿ ಹೇಳಿದ್ರೆ ಇಲ್ಲ ಅಂತಲ್ಲ, ಬಟ್ ಸಾಮಾನ್ಯವಾಗಿ ಅದು ಏನು ಮಾಡ್ತಾರೆ, ಅದನ್ನು ಸರಿಯಾಗಿ ಓದಿದ್ದು ಅಶ್ಯೂಮ್ ಮಾಡ್ಕೊಂಡ್ಬಿಟ್ರೆ ಅದು ಬರೋ ಸಂಭವ ಕಡಿಮೆ. ಕೆಲಸಕ್ಕೆ ಇರ್ತಾರೆ, ಅಬಜಾಡ ಓದೇ ಬರೋದಿಲ್ಲ, ಬಟ್ ಕೇಳ್ಬೇಕಾದ್ರೆ ತಪ್ಪು ಬೇಕಾಷ್ಟಾಗುತ್ತೆ. ತಪ್ಪು ಓದಿ ಪುಸ್ತಕ ತಪ್ಪು ಓದಿರ್ತಾರೆ, ಈ ಓದಿದೆ ಈ ಸರಿ ಹೋಯ್ತು, ಅಲ್ಲೇ ಓದೋ ತಪ್ಪು ಓದಿರ್ತಾರೆ, ಇನ್ನೊಂದು ಸರ್ತಿ ಓದಿ ಅಂತಾರೆ, ಓದಿಬಿಟ್ಟು ಸರಿ ಹೋಯ್ತು ಅಂದ್ಬಿಡ್ತಾರೆ, ಅದು ಮೊದಲು ತಪ್ಪು ಓದಿರ್ತಾರೆ. ಆ ಥರ ಆಗುತ್ತೆ. ಆದ್ದರಿಂದ ಆ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇದಲ್ಲ, ನೆನ್ಪಿಟ್ಕೊಂಡ್ಬಿಡು. ಅಪ್ರೋಚ್ ಜ್ಞಾನ ಆಗಿದ್ದರೆ ಮಾತ್ರ ಕೌಂಟ್ ಆಗೋದು. ಎಲ್ಲರೂ ಟೀಕಾರಾಯರ ಆಚಾರ್ಯರು ಕೊಟ್ಟಿದ್ದಾರೆ, ಅದಕ್ಕೆ ಬಿಟ್ಟು ಯಾವ ಜ್ಞಾನಿಗಳು ಕೊಡೋದಿಲ್ಲ. ಅವ್ರು ಏನು ಮಾಡಿ ವಿವರಣೆ ಮಾಡೋ ರೀತಿಯನ್ನು ಬದಲಾಯಿಸಿರ್ತಾರೆ ಅಷ್ಟೇ. ಪ್ರಸಂಗ ನೋಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ವರ್ಡಿಂಗ್ಸ್ ಚೇಂಜ್ ಮಾಡ್ತಾರೆ. ಗೊತ್ತಾಯ್ತಾ, ಆ ಪೂರ್ವ ಪಕ್ಷ ಆ ಪ್ರಸಂಗ ನೋಡಿಕೊಂಡು ಅದಕ್ಕೆ ಹೊಂದೋ ರೀತಿಯಲ್ಲಿ ಜೋಡಿಸ್ತಾರೆ ಅಷ್ಟೇ ಹೊರತು ಬೇರೆ ಇರೋದಿಲ್ಲ. ಅದೇ ಸಿದ್ಧಾಂತ. ಅದು ಇದು ಆಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲಿ ಓದ್ತಿರೋದೇ ಅವ್ರ ಮಾತು. ನಾವು ಯಾವ ಮಾತಲ್ಲ, ಟೀಕಾರ ಮಾತೇ ಓದ್ತಿರೋದು. ಆಚಾರ್ಯ ಮಾತಿಗೆ ಉಪಬರ್ಧ ಸೂತ್ರ, ಅದು ಸೂತ್ರಕ್ಕೆ ಭಾಷ್ಯ ಅನುವ್ಯಾಖ್ಯಾನ, ಅದಕ್ಕೆ ಸುಧಾ ಸ್ಪಷ್ಟವಾಗಿದೆ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಪ್ರಾರಬ್ಧ ಕರ್ಮ ಜಾಸ್ತಿ. ಈಗ ಅದಕ್ಕೆ ದೃಷ್ಟಾಂತ ಕೊಡ್ತಾರಂತೆ. ಒಬ್ಬನು ದೊಡ್ಡ ಅಪ್ರೋಕ್ಷ ಜ್ಞಾನಿನೇ ವಿಷ ಹಾಕಿದ್ರೆ ಸತ್ತೋಗ್ಬಿಟ್ಟಪ್ಪ. ಈ ಪ್ರಶ್ನೆ ಈಗ ವಿಷ ಹಾಕಿದ್ದಕ್ಕೆ ಸತ್ತ ಅಂತ ಒಂದು ಪ್ರಶ್ನೆ. ಮತ್ತು ವಿಷ ಹಾಕಿದ್ದೆ ಅದಕ್ಕೆ ಹೇಳ್ತಾರೆ ಅಲ್ಲ, ಅವನಿಗೆ ಸಾಯೋ ಯೋಗ, ವಿಷದಿಂದನೇ ಸಾಯೋ ಯೋಗ ಇದೆ, ಸಾವು ನಿಶ್ಚಿತ ಆಗಿಬಿಟ್ಟಿದೆ. ವಿಷ ತಕ್ಷಣ ಬಂದು ಏನಾಯ್ತದು, ನೆಪ ಐತೆ ಹೊರತು, ನೆಪ ಅಷ್ಟೇ ಇದೆ ಹೊರತು ಅದೇನಲ್ಲ, ಅದೇ ಮುಖ್ಯ ಕಾರಣ ಅಲ್ಲ. ಅದು ಎಷ್ಟೋ ಸರ್ತಿ ನಾವು ಅಪ್ರೋಚ್ ದುರಂತವನ್ನು ಕಾಣೋದು ಕೇಳ್ತೇವೆ. ಅಪ್ರೋಚ್ ಜ್ಞಾನಿಗಳು ದುರಂತ ಕಂಡು ಮಾತ್ರಕ್ಕೆ ಅದೇನಂತ ತಿಳ್ಕೊಬೇಕಾಗಿಲ್ಲ ನಾವು. ಟೋಟಲ್ ಮೈನಸ್ ಪಾಯಿಂಟ್ ಅಲ್ಲ ಅದು. ಯಾಕೆ ಅಂತ ಕೇಳಿದರೆ ಆ ರೀತಿಯ ಸಾಯೋ ಯೋಗ ಅವರಿಗಿತ್ತು, ಆಯ್ತು ಅಷ್ಟೇ ಹೊರತು ಉಳೋದು ಅಂತ್ಯಕಾಲ ಸ್ಮರಣೆ ಮಾಡಿ ನಮ್ಗೆ ಗೊತ್ತಾಗೋದಿಲ್ಲ. ನಾವು ನಿರ್ಣಯ ಮಾಡೋಕ್ಕೆ ಬರೋದಿಲ್ಲ ವಿಷಯಗಳನ್ನೆಲ್ಲ ಕೂಡ. ಅನುಭವಿಸೋದು ಹಾಗಿತ್ತ ಹೊರತು ಕೆಲವು ಒಳ್ಳೆ ಮರಣ ಆಗ್ಬೋದು. ಯುದ್ಧದಲ್ಲಿ ಸಾಯೋದಂತೂ ದುರ್ಮರಣ ಅಂತ ಹೆಸರಿಗೆ ಬರೋದಿಲ್ಲ. ಅದು ಯುದ್ಧದಲ್ಲಿ ಸತ್ಯ ದುರ್ಮರಣ ಅಲ್ವೇ ಅಲ್ಲ. ಯಾವ ಧರ್ಮ ಯುದ್ಧದೊಳಗೆ ಯಾವುದು ಇದರೊಳಗೆಲ್ಲ ಅಲ್ಲ. ಹೊಡೆದಾಟ ಪರಸ್ಪರ ಹೊಡೆದಾಟ ಸತ್ತೋಗ್ಬಿಟ್ಟು ಆ ಧರ್ಮ ಯುದ್ಧ ಅಲ್ಲ. ನಿಜವಾದ ಧರ್ಮ ಯುದ್ಧದಲ್ಲಿ ಸತ್ತರೆ ಅದು ಗುಣನೇ ಹೊರತು ದೋಷ ಅಲ್ಲೇ ಅಲ್ಲ. ನಾವೆಲ್ಲ ಅದು ಸರಿಯಾದ ವಿಷಭಕ್ಷಾನ್ ಮೃತೇರಿವ.
ನೆಪ ಅಷ್ಟೇ ಹೊರತು ಅದು ವಸ್ತುತೆ ಪ್ರಾರಬ್ಧ ಆಗಿದೆ ಹಾಗಾಯ್ತು. ಇದು ನೆಪ ಐತೆ ಹೊರತು ಬೇರೆ ಅಲ್ಲ. ಅರ್ಜುನನಿಗೂ ಹಾಗೆ ನಡೆದಿತ್ತು. ಧರ್ಮ ಎಲ್ಲರೂ ಆಚಾರ್ಯ ನಿರ್ಣಯದಲ್ಲಿ ಮಾತೆಲ್ಲ ಬಂದಿದೆ ಆಗಲೇ. ಇದರಿಂದಾಗಿ ಅಪ್ರೋಕ್ಷ ಜ್ಞಾನಿಗೂ ಹೇಗಾಯ್ತಲ್ಲ ಇಲ್ಲ, ಪ್ರಾರಬ್ಧದ ಫಲವಾಗಿ ಹಾಗಾಯ್ತೆ ಹೊರತು ಬರೀ ಅಪ್ರೋಕ್ಷ ಜ್ಞಾನಕ್ಕೂ ಸಂಬಂಧ ಇಲ್ಲ. ಅದು ಎಲ್ಲನೇ ಅದು ಸೆಟ್ಲ್. ಅದು ಅಪಾಯದಲ್ಲೇ ಸಹ ಯೋಗ ಆತನಿಗಿತ್ತು ಅಷ್ಟೇ ಹೊರತು ಅದ್ರ ಜ್ಞಾನಿ ಅಲ್ಲ ಅಂತೇನು ಪ್ರೂವ್ ಆಗೋದಿಲ್ಲ. ಅದರಿಂದ ಜ್ಞಾನಿ ಹೌದಂತಲೂ ಪ್ರೂವ್ ಆಗೋದಿಲ್ಲ. ಮತ್ತೆ ಎರಡೂ ಅಲ್ಲ. ಅದರಿಂದ ನಾವು ತೀರ್ಮಾನ ತೊಗೊಳಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಯಾವ ತೀರ್ಮಾನ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತಿರುಪತಿಗೆ ವಾಪಸ್ ಬರ್ತದೆ, ಆ್ಯಕ್ಸಿಡೆಂಟ್ ಸತ್ತೋಗ್ಬಿಟ್ಟ. ಇವನು ತಿರುಪತಿಗೆ ಹೋಗಿ ಬಂದಿದ್ದು ಸತ್ತ, ತಿರುಪತಿಗೆ ಹೋಗಬಾರ್ದು ಅರ್ಥನೇ ಇಲ್ಲ. ಅದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ತಿರುಪತಿಗೆ ಹೋಗೋ ದುಷ್ಟ ಆರ್ಮ ಉಳ್ಕೊಂಬಿಟ್ಟ, ಅವ್ರಿಗೇನೂ ಆಗಲೇ ಇಲ್ಲ. ಇವಳು ಸತ್ತ ನೀವು ಉಳ್ಕೊಂಡ. ಕೆಲವರೆಲ್ಲ ಇರ್ತಾರೆ, ಯೋಗನೇ ಇರೋದು ಅವರಿಗೆ. ಬದ್ರಿನಾಥ ಕಾರಲ್ಲಿ ಹೋದಾಗ ಟ್ಯಾಕ್ಸಿ ಮಾಡಿಕೊಂಡು ಆ ಟ್ಯಾಕ್ಸಿ ಅವನು ಬಳಿಗೆ ಹೋಗಿ ನಿಲ್ಕೊಂಡ್ಬಿಟ್ಟ. ನಾವು ಮರುದಿವ್ಸ ಬರೋವರೆಗೂ ಅವನು ಅಲ್ಲೇ ತಿಂದುಬಿಟ್ಟು ಒಂದು ನಾರಾಯಣ ದರ್ಶನ ಯಾವುದೂ ಮಾಡಿಲ್ಲ ಅಂತ ನೋಡಿ. ಎಷ್ಟು ಯೋಗ ಇರೋದಿಲ್ಲ ಅವರಿಗೆ. ಅನಾಯಾಸ ಬಂತು, ಫ್ರೀಯಾಗಿ ದರ್ಶನ ಆದಾಗ ಆಗಲಿಲ್ಲ ಅವನಿಗೆ. ಅಲ್ಲೇ ಬರಗೆ ಏನೇನು ಕೆಲಸ, ಸ್ನಾನ ಇಲ್ಲ, ಯಾವುದೂ ಇಲ್ಲ. ಆಯ್ತಾ ನಿಮ್ಮ ಕೆಲಸ ಹೋಗೊಂಡಿದೆ ಅಷ್ಟೇ. ಅಂಥವ್ರು ಇರ್ತಾರೆ, ತುಂಬ ಜನ ಇರ್ತಾರೆ. ತುಂಬ ತಪ್ಪದು, ಉಪಯೋಗ ಮಾಡಿಕೊಂಡು ಯೋಗ್ಯತೆ ಇಲ್ಲ ಅಂತ. ಬರೀ ಸುಖ ಪ್ರಾರಂಭ ಹೇಳಿದ್ದೇನು? ಅದು ಜ್ಞಾನಿಗಳ ಕೇಸ್ಗಳೆಲ್ಲ ಅಂಥದ್ದೇ. ಎಲ್ಲೇ ಜ್ಞಾನಿ ಅಂತ ಪೂರ್ವಾಗಿಬಿಟ್ರೆ ಮತ್ತೆ ಬೇರೆ ಉತ್ತರ ಬೇಕಿಲ್ಲ. ಸುಖ ಪ್ರಾರಬ್ಧವಾದರೆ ಎಂಜಾಯ್ಮೆಂಟಲ್ಲೇ ಇದಾಗುತ್ತೆ. ಇದಾದರೆ ಅನುಭವಿಸ್ತಾರೆ ಅಷ್ಟೇ ಹೊರತು ಏನಲ್ಲ ಅದು. ಇದು ಕೌಂಟ್ ಮಾಡಲಿಕ್ಕೆ ಹೋಗಬಾರ್ದು. ಬಟ್ ಎಲ್ಲರೂ ಜ್ಞಾನ ಅಸ್ಯೂಮ್ ಮಾಡಿಕೊಳ್ಳೋದು ಮಾತ್ರ ಭಾರಿ ತಪ್ಪು ಅಷ್ಟೆ. ಅಲ್ಲಿಗೆ ಇನ್ನೂ ಆ ದೇವತೆಗಳೇ ಜಾತಾಪುರ, ಅದು ಮುಂದಿನ ಕೆಲಸ. ಅದು ಇದು ಸಾಮಾನ್ಯ ಇಷ್ಟತ್ತು ಹೇಳಿದ್ದರು ಸಾಮಾನ್ಯ. ಇದು ಅವರೆಲ್ಲ ಎಂಥವ್ರು ಅಂದರೆ ಭಾರಿ ಡಿಫರೆಂಟ್. ಅವ್ರು ನಮ್ಮದು ಸಂಬಂಧನೇ ಇಲ್ಲ. ಅದು ಬರಲಿ, ನಾಳೆ ಮಾತಾಡೋಣ. ಅವತ್ತು ಒತ್ತಾಡ